ಆಸ್ತಿ ತೆರಿಗೆಯ ನೋಟಿಸ್ ಕೊಡುವಲ್ಲಿ ಜಿಬಿಎ ಅಧಿಕಾರಿಗಳು ಎಡವಟ್ಟು ಮಾಡ್ತಾ ಇದ್ದಾರೆ. ಯಾರದ್ದೋ ಮನೆಗೆ ಇನ್ಯಾರದ್ದೋ ನೋಟಿಸ್ ನೀಡಿರುವಂಥ ಘಟನೆಗಳು ವರದಿಯಾಗ್ತಾ ಇದ್ದಾವೆ. ಗಿರಿನಗರದಲ್ಲಿ ಒಂದೇ ಏರಿಯಾದಲ್ಲಿ 20 ಮನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಅದು ಯಾರ್ದೋ ಮನೆಯ ನೋಟಿಸ್ ಇನ್ಯಾರಿಗೋ ಕೊಟ್ಟಿರೋದು. ಡ್ರೋನ್ ಸರ್ವೆಯ ಎಡವಟ್ಟಿನಿಂದಾಗಿ ಈ ರೀತಿ ಆಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾರದ್ದೋ ಮನೆಗಳ ಸರ್ವೆ ನಡೆಸಿ ಇನ್ಯಾರಿಗೋ ನೋಟಿಸ್ ಕೊಟ್ಟು ಮನೆ ಇರೋ ಚದರ ಅಡಿಗಿಂತ ದುಪ್ಪಟ್ಟು ತೋರಿಸಿದ್ದಾರೆ ಅಧಿಕಾರಿಗಳು. ಮನೆ 3,500 ಚದರ ಅಡಿ ಇದ್ರೆ 4,500 ಚದರ ಅಡಿ ತೋರಿಸ್ತಾ ಇದೆ. 8,000 ಟ್ಯಾಕ್ಸ್ ಕಟ್ಟಬೇಕಾಗಿದ್ದವರಿಗೆ 12,000 ಬರ್ತಾ ಇದೆ. ನೋಟಿಸ್ ಕೊಟ್ಟಿದ್ದು ಯಾವಾಗಲೋ, ಮೆಸೇಜ್ ಬಂದಿದ್ದು ಇನ್ಯಾವಾಗಲೋ, ಈ ರೀತಿ ಇಡೀ ಪ್ರಕ್ರಿಯೆ ಗೊಂದಲದ ಗೂಡಾಗಿದೆ. ಗಿರಿನಗರದ 20 ಮನೆಗಳಿಗೆ ಕೊಟ್ಟಿರುವಂಥ ನೋಟಿಸು ಅದು ಯಾರ್ದೋ ಮನೆಯ ನೋಟಿಸ್ ಇನ್ಯಾರಿಗೋ ಕೊಟ್ಟಿರೋದು. ಮನೆಯ ವಿಸ್ತೀರ್ಣವನ್ನು ಆಧರಿಸಿ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಬಟ್ ಆ ವಿಸ್ತೀರ್ಣನೇ ಸರಿ ಇಲ್ಲ. 1,000 ಚದರ ಅಡಿ ಎಲ್ಲ ಜಾಸ್ತಿ ತೋರಿಸ್ತಾ ಇದೆ. ಹೆಚ್ಚುವರಿ ಟ್ಯಾಕ್ಸ್ ಅನ್ನ ಕಟ್ಟಿ ಅಂತ ನೋಟಿಸ್ ಕೊಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದಾದ ಮೇಲೊಂದರಂತೆ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ನಾವೀಗ ಬೆಂಗಳೂರಿನ ಗಿರಿನಗರದಲ್ಲಿದ್ವಿ. ಇಲ್ಲಿ ಏನು 3rd ಕ್ಲಾಸ್ನಲ್ಲಿರುವಂಥ ಒಂದು ಮನೆಯ ಏನು ಮಾಲೀಕರಿಗೆ ಈಗ ಟೆನ್ಷನ್ ಶುರುವಾಗಿರುವಂಥದ್ದು. ಏನಂದರೆ ಇವರು ಒಂದು ಏನು ಮನೆ ಇದೆ, ಈ 1232 ಅನ್ನುವಂತಹ ಒಂದು ಮನೆ ಏನಿದೆ, ಈ ಮನೆಯ ಮಾಲೀಕರಿಗೆ ಈಗ ಜಿಬಿಎ ಒಂದು ನೋಟಿಸನ್ನು ಕೊಟ್ಟಿರುವಂತೆ. ಈ ನೋಟಿಸನ್ನು ನೋಡಿದಂತಹ ಈ ಮನೆಯ ಮಾಲೀಕರಾದಂಥ PG ಭಟ್ ಅವರಿಗೆ ಒಂದು ಶಾಕ್ ಎದುರಾಗುತ್ತೆ. ಏನಂದರೆ ಅವರ ಮನೆಯ ಬದಲಾಗಿ ಈ ಪಕ್ಕದ ಮನೆಯ ಏನೊಂದು ಮನೆ ಇದೆ, ಆ ಪಕ್ಕದ ಮನೆಯ ಒಂದು ಫೋಟೋಗಳನ್ನು ಆ ನೋಟಿಸ್ನಲ್ಲಿ ಅಂಟಿಸಲಾಗಿರುತ್ತೆ. ಆ ಮನೆ ಇದಕ್ಕೆ ಈ PG ಭಟ್ ಅವರ ಮನೆಗಿಂತ ದೊಡ್ಡ ಮನೆ ಆಗಿರುವಂಥದ್ದು. ಈ ಮನೆಯ ಒಂದು ಟ್ಯಾಕ್ಸನ್ನು ಈ ಮನೆಯವರು ತುಂಬಬೇಕನ್ನುವಂತಹ ಒಂದು ಏನು ಆ ಶಾಕ್ನಿಂದ ಅವರೀಗ ಮಾಲೀಕರು ಕೂಡ ಬಳಲ್ತಾ ಇರುವಂಥದ್ದು. ಇನ್ನೊಂದು ಕಡೆ ಏನು ಈ ಗಿರಿನಗರ ಏರಿಯಾದಲ್ಲಿ ಈ ಸುಮಾರು ಮನೆಗಳಿಗೆ ಇದೇ ರೀತಿಯಾಗಿರುವಂಥದ್ದು. ಅವ್ರ ಮನೆ 1,000 ಚದರ ಅಡಿ ಇದ್ದರೆ ಈಗ ಜಿಬಿಎ ನೋಟಿಸ್ ಕೊಟ್ಟಿರುವಂಥದ್ದು 2,000 ಚದರ ಅಡಿಗೆ. ಈಗ ಅದಲ್ಲದೆ ಈಗ ಇಲ್ಲಿ ಕೆಲವೊಬ್ಬರು ನಮ್ಮ ಸ್ಥಳೀಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಅವ್ರು ಏನಂದರೆ ಈಗ ಜಿಬಿಎ ಒಂದು ಆಫ್ಲೈನ್ ನೋಟಿಸನ್ನು ಕೊಡದೆ ಕೇವಲ ಅವರಿಗೆ ಮೊಬೈಲ್ನಲ್ಲಿ ನೋಟಿಸ್ ಕೊಟ್ಟಿರುವಂಥದ್ದು. ಇದರಿಂದಾಗಿ ಅವರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸರ್? ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಎಲ್ಲರಿಗೂ ಬಂದಿರೋ ಹಾಗೆ ನಮಗೂ ಕೂಡ 3,500-4,000 ಸ್ಕ್ವೇರ್ ಫೀಟ್ ಮನೆ ಕಟ್ಟಿರೋದಕ್ಕೆ ನನಗೆ ಇವಾಗ 5,000 ಸ್ಕ್ವೇರ್ ಕಟ್ಟಿದಿರೋ ಮನೆ ಅಂತ ಹೇಳ್ಬಿಟ್ಟು 1.5 ಪಟ್ಟು ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಒಂದು ಲೆಟ್ರ್ ಇಲ್ಲ, ಎಂಥದೂ ಇಲ್ಲ, ಮನೆಗೆ ಬಂದು ಯಾರೂ ಕೊಟ್ಟಿಲ್ಲ, ಬರೀ ಮೆಸೇಜ್ನಲ್ಲಿ ಕಳಿಸ್ಬಿಟ್ಟು ಬರೀ ಹರಾಜ್ ಮಾಡ್ತಾಯಿದ್ದಾರೆ. 3 ಸಲ ಕೊಟ್ಟಿದ್ದಾರೆ. 10ನೇ ತಾರೀಕು ಕೊಡ್ತಾರೆ, 11 ಕಟ್ಟು ಅಂತ ಹೇಳ್ತಾರೆ, 15 ಕಳಿಸ್ತಾರೆ, 16 ಕಟ್ಟು ಅಂತ ಹೇಳ್ತಾರೆ, 30 ಕಳಿಸ್ಬಿಟ್ಟು 1ನೇ ತಾರೀಕು ಕಟ್ಟು ಅಂತ ಹೇಳ್ತಾರೆ. ಇದೊಂಥರ ಇದು ಹೇಗಿದೆ ಅಂತ ಹೇಳಿದರೆ ಬೇಕಾಬಿಟ್ಟು ಕಳಿಸ್ತಾ ಇದ್ದಾರೆ. ಇದು ನಿಜವಾ ಸುಳ್ಳ ಏನು ಅಂತ ಮಾಡಲಿಕ್ಕೆ ಗೊತ್ತಾಗ್ತಿಲ್ಲ. ನಮ್ಮಲ್ಲಿ ನನಗೊಬ್ಬನಿಗೆ ಅಂತಲ್ಲ, ಎಲ್ಲರಿಗೂ ಈ ಸಮಸ್ಯೆ ಆಗಿದೆ ರೋಡ್ನಲ್ಲಿ. ದಯವಿಟ್ಟು ಇದು ಪರಿಶೀಲನೆ ಮಾಡಿ ಒಂದು ಸೊಲ್ಯೂಷನ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದಿಷ್ಟು ಏನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಯಾರದ್ದೋ ಮನೆಯ ಫೋಟೋಗಳನ್ನು ಇನ್ಯಾರಿಗೋ ನೋಟಿಸ್ನಲ್ಲಿ ಕಳಿಸುವಂಥದ್ದು, ಮತ್ತು ಅವರ ಮನೆ ಇರುವಂಥದ್ದು 1,000 ಚದರ ಅಡಿ ಇದ್ದರೆ ಅದಕ್ಕಿಂತ ಜಾಸ್ತಿ ಒಂದು ಚದರ ಅಡಿಯನ್ನು ಅದರಲ್ಲಿ ಮಿಕ್ಸ್ ಮಾಡಿ ಒಂದು ನೋಟಿಸನ್ನು ಕಳಿಸಿ ಅವರಿಗೆ ಟ್ಯಾಕ್ಸನ್ನು ತುಂಬಿ ಅಂತ ಹೇಳ್ತಾ ಇರುವಂಥದ್ದು. ಇದರಿಂದಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಇಲ್ಲಿ ಜನರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.